ಇದೇ ನರ್ಸ್ ಮನೆಯನ್ನ ಹಿಂದೆ ಅಲ್ವಾ ಹುಡುಕ್ತಾ ಇದ್ದಿದ್ದು. ಆಮೇಲೆ ಲೆಫ್ಟ್ ತಗೊಂಡ್ರು ರೈಟ್ ತಗೊಂಡ್ರು ಗೊತ್ತಾಗ್ತಾ ಇಲ್ವಲ್ಲ. ನನ್ನ ಕರ್ಮ ಎಕ್ಕಷ್ಟಿತ್ತು ನರ್ಸನ್ನು ಹುಡ್ಕೊಂಡು ಅಲ್ಲಿ ಹೆಂಗಾಯ್ತಲ್ಲ. ಡಾಕ್ಟ್ರಿಗೊಂದು ಕಾಲ, ನರ್ಸ್ಗೊಂದು ಕಾಲ. ಈಗ ಡಾಕ್ಟರ್ಗಳಿಗಿಂತ ನರ್ಸ್ಗಳೇ ಸೆಲೆಬ್ರಿಟಿಗಳೇ ಆಗ್ಬಿಟ್ಟಿದ್ದಾರೆ. ಏನಪ್ಪ ಬರ್ರಿ. ನರ್ಸ್ ಸರೋಜ ಮನೆ ಎಲ್ಲಿದೆ ಅಂತ ಗೊತ್ತನಪ್ಪ? ಮುಂದೆ ಹೋಗ್ತೀನಿ ಸರ್. ಏನಲ್ಲ ಮಕ್ಕಳ್ರು ಅಲ್ಲ, ಅಡ್ರೆಸ್ ಕೇಳಿದ್ರೆ ಒಳ್ಳೆ ಭಿಕ್ಷುಕರು ಟ್ರೀಟ್ ಮಾಡ್ದಂಗೆ ಮಾಡ್ತಾರಲ್ಲ. ಹತ್ತೇರಿಕೆ ಬೆಳಗ್ಗೆ ಎದ್ದು ಯಾರ ಮುಖ ನೋಡಿದ್ನೋ ಏನೋ. ಈ ನರ್ಸ್ ಸರೋಜ ಮನೆ ಇಲ್ಲೇ ಎಲ್ಲೋ ಇದೆ, ಹೇಳೋರಿಲ್ವೇ? ಯಾರು ಹೇಳ್ತಾ ಇಲ್ವಲ್ಲ. ಓಹ್, ಈ ಅಮ್ಮನ್ ಕೇಳಿದ್ರೆ ಗೊತ್ತಾಗ್ಬೋದು. ಏನಮ್ಮ ಇಲ್ಲಿ ನರ್ಸ್ ಸರೋಜ ಮನೆ ಎಲ್ಲಿದೆ? ನರ್ಸ್ ಸರೋಜ ಮನೆನಾ ಸರ್? ಹಾ, ನರ್ಸ್ ಸರೋಜ ಮನೆನೇ. ಈ ಇನ್ಸ್ಪೆಕ್ಟರ್ ನನ್ನ ಮನೆ ಎಲ್ಲಿದೆ ಅಂತ ನನ್ನನ್ನೇ ಕೇಳ್ತಾ ಇದ್ದಾನೆ ಅಂದರೆ ಇವನಿಗೆ ನಾನು ಯಾರು ಅಂತ ಗೊತ್ತಿಲ್ಲ. ಆದರೂ ನನ್ನನ್ನು ಹುಡುಕ್ತಾ ಇದ್ದಾನೆ. ಯಾಕೆ ಇವನು ಯಾಕೆ ನನ್ನನ್ನು ಹುಡುಕ್ತಾ ಇದ್ದಾನೆ? ಪೊಲೀಸು ನನ್ನನ್ನು ಹುಡುಕ್ತಾ ಇದ್ದಾನೆ ಅಂದರೆ ಏನರ್ಥ? ಏನಮ್ಮ ಯೋಚನೆ ಮಾಡ್ತಾ ಇದ್ಯಾ? ನರ್ಸ್ ಮನೆ ಎಲ್ಲಿ ಅಂತ ಕೇಳಿದೆ. ಸರ್, ನೀವು ಯಾಕೆ ಸರ್ ನರ್ಸ್ ಸರೋಜ ಅವ್ರನ್ನ ಹುಡ್ಕೊಂಡು ಬಂದಿದ್ದೀರಾ? ಓಹೋ, ಕಾರಣ ಹೇಳಿದ್ರೇನಾ ನೀನು ನರ್ಸ್ ಮನೆ ತೋರಿಸೋದು? ಸರ್, ಅದು ಹಾಗಲ್ಲ ಸರ್. ಪೊಲೀಸ್ನವರು ನರ್ಸ್ನ ಹುಡ್ಕೊಂಡು ಬಂದಿದ್ದಾರಲ್ವಾ, ಏನು ಕಾರಣ ಇರ್ಬೋದು ಅಂತ ಕೇಳೋಕ್ಕೆ ಕುತೂಹಲ ಅಷ್ಟೇ. ಕುತೂಹಲ. ಅವಳು ಕಳ್ತನ ಮಾಡಿದ್ದಾಳೆ, ಮರ್ಡರ್ ಮಾಡಿದ್ದಾಳೆ, ಗಾಂಜಾ ಪಾಕೆಟ್ನ ಸಪ್ಲೈ ಮಾಡ್ತಿದ್ದಾಳೆ, ಹುಡುಗಿನ ಇಟ್ಕೊಂಡು ಬಿಸ್ನೆಸ್ ಮಾಡ್ತಿದ್ದಾಳೆ. ಸಾಕಾ? ಇನ್ನು ಬೇಕಾ? ಕುತೂಹಲ ಅಂತೆ, ಕುತೂಹಲ. ಆ ಮನೆ ಎಲ್ಲಿ ಅಂತ ತೋರಿಸಿ ಜಾಗ ಖಾಲಿ ಮಾಡೋ. ಸರ್, ಅದು ನನಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಗೊತ್ತಿಲ್ದಿ ಇಷ್ಟೆಲ್ಲ ಕೇಳ್ದ? ನಿನ್ ಕಣ್ಣಿಗೆ ನಾನೇನು ಬಹುತ ನನ್ನ ಕಾಣ್ತಾ ಇದ್ದೀನಿ. ನನ್ನ ಕಣ್ ಮುಂದೆ ಹೀಗೆ ನಿಂತಿದ್ರೆ ನಿನ್ನೆ ಒದ್ದು ಒಳಗಡೆ ಹಾಕ್ಬಿಡ್ತೀನಿ. ಬಿಡು ಗಾಡಿ. ಮೆಟ್ಲು ಸವಾಸ. ದೇವಿರಮ್ಮ, ಇವಳೇ ಕಿಲಕ್ ಬಂದು ಯಾರನ್ನೋ ಹುಡುಕ್ತಿರೋ ಆಗಿದೆಯಲ್ಲ. ಈ ನರ್ಸ್ಗೂ ದೇವಿರಮ್ಮಂಗೂ ಏನಾದರೂ ಸಂಬಂಧ ಇದೆಯಾ? ಸರೋಜ ಮನೆ ಇಲ್ಲೇ ಎಲ್ಲೋ ಬರುತ್ತೆ, ಯಾವುದು ಅಂತ ಗೊತ್ತಾಗ್ತಾ ಇಲ್ವಲ್ಲ.
ಇಲ್ಲಿ ನರ್ಸ್ ಸರೋಜ ಅವ್ರ ಮನೆ ಎಲ್ಲಿ ಬರ್ತಂತ ಗೊತ್ತಾ? ದೇವಿರಿ ನನ್ನನ್ನು ಹುಡ್ಕೊಂಡು ಬಂದಿದ್ದಾಳೆ ಅಂದರೆ ಹುಡ್ಕೊಂಡು ಬಾ ಅಂತ ಕಾವೇರಿ ಅಮ್ಮನೆ ಹೇಳಿ ಕಳಿಸಿರ್ಬೋದಾ? ಅಯ್ಯೋ ದೇವ್ರೆ, ಈಗೇನಪ್ಪ ಮಾಡೋದು? ಕೆಲಸದಿಂದ ಇನ್ನೂ ಬಂದಿಲ್ವೇನೋ. ಅಮ್ಮವರು ಇವಳನ್ನ ಕರ್ಕೊಂಡು ಬರೋದಕ್ಕೆ ಹೇಳಿದ್ದಾರೆ. ಇವ್ರು ಬರೋ ತನಕ ಕಾಯೋದಾ? ಸಾಯಂಕಾಲ ಮನೆಗೆ ಹೋಗ್ಬೇಕಾದ್ರೆ ಒಂದ್ಸಲ ಬಂದು ನೋಡ್ಕೊಂಡು ಹೋದರೆ ಆಯಿತು. ಅತ್ತೆಯವರು ನರ್ಸ್ ಸರೋಜನ ಹುಡುಕ್ತಾ ಇದ್ದಾರೆ. ಈ ದೇವಿಯರು ಸರೋಜ ನರ್ಸನ್ನು ಹುಡ್ಕೊಂಡು ಬಂದಿದ್ದಾಳೆ. ಅಂದರೆ ಸರೋಜ ಸಾಧಾರಣ ನರ್ಸ್ ಅಲ್ಲ, ತುಂಬ ತಾಕತ್ತಿರೋ ನರ್ಸ್. ಏನಿರ್ಬೋದು ಅವಳ ತಾಕತ್ತು? ಯೋಚನೆ ಮಾಡ್ತಾ ಇದ್ರೆ ತಲೆ ಕೆಟ್ಟು ಗೊಬ್ಬರ ಆಗ್ತಾ ಇದೆ. ಈ ನರ್ಸ್ ಕತೆ, ನರ್ಸ್ಗೂ ಅತ್ತೆಗೂ ಇರೋ ಸಂಬಂಧ, ದೇವಿಯರಿಗೂ ನರ್ಸ್ಗೂ ಇರೋ ಸಂಬಂಧ, ಇದೆಲ್ಲ ಓಪನ್ ಆಗಬೇಕು ಅಂದರೆ ಮೊದಲು ಆ ನರ್ಸ್ ಸಿಗಬೇಕು. ಸದ್ಯಕ್ಕೆ ಅವಳ ಮನೆ ಅಂತ ಗೊತ್ತಾಯ್ತಲ್ಲ, ಇವತ್ತಲ್ಲ ನಾಳೆ ಅವಳು ಸಿಕ್ಕೇ ಸಿಗ್ತಾಳೆ. ಆಮೇಲೆ ಅವಳಿಗಿದೆ ಮಾರಿ ಹಬ್ಬ. ಅಪ್ಪ, ಏನು ಬಿದ್ದು? ನಿಮ್ಮನ್ನು ಹುಡ್ಕೊಂಡು ಯಾರೋ ಬಂದಿದ್ದಾರೆ. ನನ್ನನ್ನು ಹುಡ್ಕೊಂಡು ಯಾರನ್ನ? ಯಾರು? ನಾನ್ ಗೌಡ್ರೆ, ದೇವಪ್ಪ ನಾಯ್ಕ. ನಾಯಕ್ರೇ ನಾಯಕ್ರೇ, ಏನ್ ಸಂತೋಷಪ್ಪ. ನೀವು ನಮ್ಮನೆ ಹತ್ರ ಬನ್ನಿ ಬನ್ನಿ, ಒಳಗ್ ಬನ್ನಿ. ಬನ್ನಿ ಬನ್ನಿ ಬನ್ನಿ. ಅಯ್ಯೋ ಹುಚ್ಚುಡ್ಗಿ, ಯಾರೋ ಬಂದಿದ್ದಾರೆ ಅಂತ ಹೇಳ್ತೀಯಲ್ಲಮ್ಮ. ಇವ್ರು ಯಾರು ಗೊತ್ತಿಲ್ವಾ ನಿಮಗೆ? ನಮ್ಮ ವಿರೋಧ ಪಕ್ಷದ ನಾಯಕರಲ್ವಾ? ಅಯ್ಯೋ ನಮಸ್ಕಾರ. ವಿರೋಧ ಪಕ್ಷ ವಿರೋಧಿಗಳೆಲ್ಲ ಅಸೆಂಬ್ಲಿನಲ್ಲಿ, ಹೊರಗಡೆ ನಾವು ದೋಸ್ತಿಗಳು. ಬರೀ ದೋಸ್ತಿಗಳನ್ನ ನಾಯಕರೇ, ಕಾಸ ದೋಸ್ತಿಗಳು ಅಂತ ಹೇಳಿ. ಕಾಸ ದೋಸ್ತಿಗಳು, ನಿಜ ನಿಜ. ಕೂತ್ಕೊಳ್ಳಿ ನಾಯಕರೇ, ಕೂತ್ಕೊಳ್ಳಿ. ಏನ್ ನಾಯಕರು ದಿಢೀರ್ ಅಂತ ನಮ್ಮನೆ ಕಡೆ ಪಾದ ಬೆಳೆಸ್ಬಿಟ್ರಿ? ಕಾಸ ದೋಸ್ತಿಗಳು ಮನೆ ತನಕ ಯಾಕೆ ಬರ್ತಾರೆ ಹೇಳಿ? ಖಾಸಗಿ ಸಂತೋಷನ ಹಂಚ್ಕೊಳ್ಳೋದಕ್ಕೆ, ಶುಭ ಸಮಾರಂಭಕ್ಕೆ ಆಹ್ವಾನ ಕೊಡೋದಕ್ಕೆ ಬಂದೆ. ಸಂತೋಷದ ಸಮಾರಂಭನ? ಏನದು? ನಮ್ಮ ತಂಗಿ ಮಗಳ ಮದುವೆ ಕುಟುಂಬ ಸಮೇತರಾಗಿ ಬಂದು ವಧುವರರಿಗೆ ಆಶೀರ್ವಾದ ಮಾಡಬೇಕು. ತಂಗಿ ಮಗಳ ಮದುವೆನಾ? ಏನ್ ದಿಢೀರ್ ಅಂತ ಏರ್ಪಾಟ್ ಮಾಡ್ಬಿಟ್ಟಿದ್ರಿ? ಮೀನಾ ಈಗ ತಾನೇ ಡಿಗ್ರಿ ಮಾಡಿದ್ಲು. ನಮಗೊಳಗೆ ಅರ್ಜೆಂಟಾಗಿ ಮದುವೆ ಮಾಡಬೇಕು ಅಂತ ಯೋಚನೆ ಇರಲಿಲ್ಲ. ಆದರೆ ನಮ್ಮ ತಾಯಿಗೆ ಆರೋಗ್ಯ ಸರಿ ಇಲ್ವಲ್ಲ ಗೌಡ್ರೆ. ಡಾಕ್ಟ್ರು ಸಹಿತ ಎಷ್ಟು ದಿನ ಇರ್ತಾರೆ ಅಂದ್ಬಿಟ್ಟಿದ್ದ ಗ್ಯಾರಂಟಿ ಕೊಟ್ಟಿಲ್ಲ. ಅದಕ್ಕೆ ನಮ್ಮ ತಾಯಿಯವರು ಕಣ್ಣು ಮುಚ್ಚಕ್ಕೆ ಮುಂಚೆ ಮೊಮ್ಮಗಳು ಮದುವೆ ನೋಡಬೇಕು ಅಂತ ಇಷ್ಟಪಟ್ಟರು. ಅದಕ್ಕೆ ದಿಢೀರಾಗಿ ಈ ಮದುವೆನ ಏರ್ಪಾಟ್ ಮಾಡಿಬಿಟ್ಟೆ. ಮದುವೆ ಅರ್ಜೆಂಟಾಗಿ ಮಾಡ್ತಾ ಇದ್ದೀವಲ್ಲ, ಯಾರನ್ನೂ ಕರೆಯೋಕ್ಕಾಗ್ತಾ ಇಲ್ಲ. ಬರೀ VIP ಗಳು ಮಾತ್ರ ಕರೀತಾ ಇದ್ದೀವಿ. ತಾವು VVIP ಅಲ್ವಾ, ಅದಕ್ಕೋಸ್ಕರ ನಾನೇ ಖುದ್ದಾಗಿ ಬಂದು ಕರೀತಿದ್ದೀನಿ. ದಯವಿಟ್ಟು ಬರಬೇಕು. ಬಹಳ ಸಂತೋಷ, ಖಂಡಿತವಾಗ್ಲೂ ಬರ್ತೀನಿ. ಅಂಕಲ್, ಜ್ಯೂಸ್ ತಗೊಳ್ಳಿ. ನೋಡಮ್ಮ, ಫೋನ್ ಮನೇಲೆಲ್ಲ ಕಾಫಿ, ಟೀ, ಹಾಲು, ಜ್ಯೂಸು ಅಂತ ಕುಡಿದು ನನ್ನ ಹೊಟ್ಟೆ ಕಲಗಚ್ಚಿನ ತೊಟ್ಟಿ ಆಗಿಬಿಟ್ಟಿದೆ. ಆದರೂ ಸಹಿತ ಬೇಜಾರು ಮಾಡ್ಕೊಳ್ದಿರ ಯಾರು ಏನು ಕೊಟ್ಟರು ಕುಡಿತಾ ಇದ್ದೀನಿ. ಯಾಕೆ ಗೊತ್ತಾ? ಯಾಕೆ? ಕುಡಿಲಿಲ್ಲ ಅಂದ್ರೆ, ಮುನ್ಸ್ಕೊಂಡು ಮದುವೆ ಬರಲಿಲ್ಲ ಅಂದ್ರೆ ನೋಡ್ರೆ, ಒಂದು ತೊಟ್ಟು ಬಿಡದಿರ ಜ್ಯೂಸ್ ಪೂರ್ತಿ ಕುಡ್ದಿದ್ದೀನಿ. ಖಂಡಿತ ಮದುವೆಗೆ ಬರಬೇಕು. ಬರ್ತೀನಿ ಬಿಡಿ.
ಬರೋದಲ್ಲ ನಿಮ್ಮ ಮನೆ ಮಂದಿಯವರೆಲ್ಲ ಕರ್ಕೊಂಬರ್ಬೇಕು. ಆಯ್ತು ಬರೋಣ ಬಿಡಿ. ಮತ್ತೆ ವಿರೋಧ ಪಕ್ಷದವರು ಅವ್ರ ಮದುವೆಗೆ ಹೋಗೋದು ಅಂದ್ಬಿಟ್ಟು ತಪ್ಪಿಸ್ಕೊಂಬೇಡಿ. ಏನಾದ್ರು ತಪ್ಪಿಸ್ಕೊಂಡ್ರೆ ಅಸೆಂಬ್ಲಿನಲ್ಲಿ ಜಟಾಪಟಿ ಆಗುತ್ತೆ. ಇಲ್ಲ ನಾಯಕ್ರೆ, ಖಂಡಿತವಾಗ್ಲೂ ಮದುವೆಗೆ ಬರ್ತೀನಿ. ಸರಿ, ಹಾಗಾದ್ರೆ ಬರ್ತೀನಿ ನಾನು. ಟೈಮ್ ಕಮ್ಮಿ ಇದೆ, ಇನ್ನು ಬಹಳ ಜನಕ್ಕೆ ಪತ್ರಿಕೆ ಕೊಡಬೇಕು. ಒಳ್ಳೇದಾಗ್ಲಿ, ಹೊರಟು ಬನ್ನಿ. ಬರ್ತೀನಮ್ಮ, ಬರ್ತೀನಿ ಗೌಡ್ರೆ. ಆಯ್ತು. ಬರ್ತೀನಿ ಗೌಡ್ರೆ, ಖಂಡಿತ ಬರ್ಬೇಕು. ಖಂಡಿತ ಬರ್ತೀನಿ. ಮಾವ ಸೆನ್ಸೇಷನಲ್, ಡಬಲ್ ಸೆನ್ಸೇಷನಲ್, ಹೆವಿ ಸೆನ್ಸೇಷನಲ್. ಚೆನ್ನಮ್ಮನ ಕೆರೆ ಕಟ್ಟಿದ್ಯಲ್ಲ, ಅದೇನಂದ್ರೆ ಜಯದೇವ, ನಿನಗೆ ಎಷ್ಟು ಸಲ ಹೇಳ್ತೀನಿ ರಾಜಕೀಯದ ಒಳ ವಿಚಾರಗಳನ್ನ ಮನೆಯವ್ರ ಮುಂದೆ ಮಾತಾಡ್ಬೇಡ, ರೂಮಾಗ ನಡಿ. ಮಾವ ಅದೇನಂದ್ರೆ ಸಾಕು ನಿಲ್ಸಯ್ಯ. ಅಲ್ಲಯ್ಯ, ನೀನ್ ಸ್ಪೀಡಿಗೆ ಬ್ರೇಕೇ ಇಲ್ವಾ? ಏನು ಮಾತಾಡ್ತಾ ಇದ್ದೀನಿ, ಎಲ್ಲಿ ಮಾತಾಡ್ತಾ ಇದ್ದೀನಿ, ಅಕ್ಕಪಕ್ಕ ಯಾರು ನಿಂತಿದ್ದಾರೆ ಅಂತ ಸಮಾಧಾನವಾಗಿ ನೋಡೋದೇ ಬೇಡವಾ? ಅಲ್ಲಯ್ಯ, ಡಿಪಾರ್ಟ್ಮೆಂಟ್ ಅಲ್ಲಿ ಅಷ್ಟು ಕಾಮನ್ ಸೆನ್ಸ್ ಬೇಡ ನಿನ್ಗೆ? ಸೆನ್ಸೇಷನಲ್ ನ್ಯೂಸ್ ಸಿಕ್ಕಾಗ ಸೆನ್ಸ್ ಎಲ್ಲಿಂದ ವರ್ಕ್ ಆಗುತ್ತೆ ಮಾವ? ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ಬೇಕಲ್ಲ. ಹಾಗಂತ ಗುಟ್ಟಿನ ವಿಷಯ ಸಿಕ್ತು ಅಂತ ಹೇಳಿ ಊರ್ನೆಲ್ಲ ಕರೆದು ಟಾಮ್ ಹೊಡಿತ್ಯ. ಅಲ್ಲಯ್ಯ, ನೀನು ನಿಮ್ಮ ಅತ್ತೆ ಬೆನ್ನಿಂದ ಬಿದ್ದಿದ್ಯಾ ಅಂತ ಅವ್ರು ಗೊತ್ತಾದ್ರೆ ಅವ್ರು ಅಲರ್ಟ್ ಆಗಲ್ವಾ? ನಾನೇನು ಅವ್ರನ್ನ ಅಲರ್ಟ್ ಮಾಡೋದು? ಆ ಕೆಲಸನ ನೀವೇ ಮಾಡಿದಿರಲ್ಲ. ನಾನು ಅಲರ್ಟ್ ಮಾಡಿದ್ದೀನ? ಮತ್ತೆ ಅತ್ತೆಮ್ಮನವರು ಚೆನ್ನಮ್ಮನ ಕೆರೆ ಏರಿಯಾದಲ್ಲಿ ಯಾವಳೋ ನರ್ಸ್ನ ಹುಡುಕ್ತಾ ಇದ್ರು ಅಂತ ನಾನು ಹೇಳಿದ್ದನ್ನ ಯಥಾವತ್ತಾಗಿ ಅತ್ತಮ್ಮನ ಕೇಳಿದಿರಲ್ಲ. ಆಗ್ಲೇ ಅವರು ಅಲರ್ಟ್ ಆಗಿ ಆ ಕೆಲಸನ ಯಾರಿಗೋ ಬೇರೆಯವ್ರಿಗೆ ವಹಿಸಿದ್ದಾರೆ. ಬೇರೆಯವ್ರಿಗ? ಬೇರೆಯವರು ಅಂದ್ರೆ ಬೇರೆಯವ್ರಲ್ಲ, ತುಂಬಾ ಹತ್ರದವರು, ನಮಗೆ ಬೇಕಾದವರು, ನಮ್ಮ ಬೀಗ್ತಿಯವರು, ದೇವಿರಮ್ಮ. ದೇವೇರಿ? ಮಾವ, ದೇವಿರಿ ಮೇಡಮ್ನವ್ರಿಗೆ ಕಾವೇರಮ್ಮನವರು ಆ ನರ್ಸ್ನ ಹುಡುಕೋ ಜವಾಬ್ದಾರಿ ವಹಿಸ್ಬಿಟ್ಟಿದ್ದಾರೆ. ಇವತ್ತು ಚೆನ್ನಮ್ಮನ ಕೆರೆ ಅಚ್ಚುಕಟ್ಟ ಪ್ರದೇಶ ತುಂಬ ದೇವಿರ ಮುಂದೆ ಕಾರವಾರು. ಆ ನರ್ಸ್ನ ಹುಡುಕಿದ್ದು ಕೊನೆಗೆ ಆ ನರ್ಸ್ ಮನೆನ ಪತ್ತೆ ಹಚ್ಚೇ ಬಿಟ್ಲು ಅಂತೀನಿ. ಆಮೇಲೆ ಏನು ಮಾವ, ನನ್ನ ದುರಾದೃಷ್ಟನೋ ಅವಳು ದುರಾದೃಷ್ಟನೋ, ಮನೆ ಬೀಗ ಹಾಕಿ. ನಿರಾಸೆ ಪಡೋ ಅಗತ್ಯ ಇಲ್ಲ ಮಾವ, ಮನೆ ಗೊತ್ತಾಗಿದೆಯಲ್ಲ, ಆದಷ್ಟು ಬೇಗನೆ ಆ ನರ್ಸ್ನ ಪತ್ತೆ ಹಚ್ತೀನಿ. ನರ್ಸ್ ಸರೋಜನ? ಎಲ್ಲೂ ಹೆಸರು ಕೇಳಿದ ನೆನಪೇ ಇಲ್ವೇ? ಕಾವೇರಿ ಯಾಕೆ ಹುಡುಕ್ತಿದ್ದಾಳೆ, ಅದು ದೇವೇರಿನ ಚೂ ಬಿಟ್ಟು? ಖಂಡಿತ ಇದು ಒಡವೆ ವಿಷಯನೂ ಅಲ್ಲ, ಅಥವಾ ಒಡವೆನೂ ವಾಪಸ್ ತಗೋಬೇಕು ಅಂತನೂ ಅಲ್ಲ. ಇದರಲ್ಲಿ ಏನೋ ಇದೆ ಮಾವ. ಏನಿರ್ಬೋದು ಜಯದೆ? ಕಂಡು ಹಿಡಿಬೇಕು ಮಾವ. ನಿನ್ನೆ ಕಾವೇರಮ್ಮನವರು ಡ್ಯೂಟಿ ಮಾಡಿದ್ದಾರೆ, ಇವತ್ತು ದೇವಿರಮ್ಮನವರು ಶಿಫ್ಟ್ ವಹಿಸ್ಕೊಂಡಿದ್ದಾರೆ. ಮೋಸ್ಟ್ಲಿ ನಾಳೆ ಶ್ರಾವಣಿ ಅಮ್ಮನವರು ಡ್ಯೂಟಿ ಮಾಡೋದಕ್ಕೆ ಬಂದರೂ ಬರ್ಬೋದು. ಯಾರ್ಯಾರು ಬರ್ತಾರೋ ಬರಲಿ, ಈ ಸ್ಕ್ಯಾಂಡಲ್ನಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೋ ಅವ್ರನ್ನೆಲ್ಲ ಬಯಲು ಮಾಡ್ತೀನಿ. ಆ ನರ್ಸ್ ಸರೋಜಗೂ ಇವ್ರಿಗೂ ಏನು ಸಂಬಂಧ ಅನ್ನೋದನ್ನ ಬಟಾ ಬಯಲು ಮಾಡ್ತೀನಿ. ಅಲ್ಲಿವರೆಗೂ ನನ್ನ ಡ್ಯೂಟಿ ಆ ಏರಿಯಾದಲ್ಲ ಅಷ್ಟೇ. ಅಲ್ಲ, ಆಫ್ಟರ್ ಆಲ್ ಆ ನರ್ಸಿಂದ ಇವರೆಲ್ಲರೂ ಯಾಕಯ್ಯ ಬಿದ್ದಿದ್ದಾರೆ? ಅಯ್ಯೋ ಮಾವ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಆಫ್ಟರ್ ಆಲ್ ನರ್ಸ್ ಅನ್ಬೇಡಿ. ಈಗ ಡಾಕ್ಟರ್ಗಳಿಗಿಂತ ನರ್ಸ್ಗೆ ಬೇಡಿಕೆ ಜಾಸ್ತಿ. ಡಾಕ್ಟ್ರೇಟ್ ಏನು ಈಸಿಯಾಗಿ ತಗೊಂಡ್ಬಿಡ್ಬೋದು, ಆದರೆ ನರ್ಸ್ ಪದವಿ ಇದೆಯಲ್ಲ, ನರ್ಸ್ ರೇಟು, ಅದಕ್ಕೀಗ ಬೆಲೆ ಜಾಸ್ತಿ, ಅವ್ರಿಗೆ ಗೌರವ. ರಾಜಕೀಯ ಕೇಳ್ತೀರ, ಸಿನಿಮಾ ಕ್ಷೇತ್ರ ಕೇಳ್ತೀರ, ರಿಯಾಲಿಟಿ ಶೋ ಕೇಳ್ತೀರ, ಮಿಂಚಿಂಗು ಉತ್ತರದಿಂದ ಹಿಡಿದು ದಕ್ಷಿಣದವರೆಗೂ ರಾಜಕೀಯ ಬಿರುಗಾಳಿ ಬೀಸ್ಬಿಟ್ಟಿದ್ದಾರೆ. ಗೊತ್ತಿಲ್ವಾ ನಿಮ್ಗೆ? ಹಾಸ್ಪಿಟ್ಲಿಗೆ ಯಾರು ಹೋಗೋದಿಲ್ಲ ಹೇಳಿ? ಸಿನಿಮಾ ಸ್ಟಾರ್, ಬಿಸ್ನೆಸ್ ಮ್ಯಾನ್ಗಳು, ನಿಮ್ಮಂತ ರಾಜಕಾರಣಿಗಳು ಹೋಗಿ ಸುಳ್ಳೆ ಅಡ್ಮಿಟ್ ಆಗ್ತಿರಲ್ಲ, ನಿಮ್ಗೆ ಗುಟ್ಟುಗಳೆಲ್ಲ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ರಾಜರಾಸ್ತ್ರಿಗಳನ್ನ ತಿಳ್ಕೊಂಡಿರೋರು ಅವ್ರಿಗೆ ಡಿಮ್ಯಾಂಡ್ ಇಲ್ಲದೆ ಇರುತ್ತಾ? ಆಮೇಲೆ ಮೀಡಿಯಾಗಳು ಅವ್ರ ಬೆನ್ನ ಹಿಂದೆ ಬೀಳ್ತಾರೆ, ಆಮೇಲೆ ಅವರು ಐಕಾನ್ಗಳಾಗಿ ಹೋಗ್ತಾರೆ.
ಸೆಲೆಬ್ರಿಟಿಗಳಾಗಿ ಹೋಗ್ತಾರೆ. ಅದರಲ್ಲೂ ಆ ಸರೋಜ ನರ್ಸು ತುಂಬಾ ಪವರ್ಫುಲ್ಲು, ತುಂಬಾ ಇನ್ಫ್ಲೂಯೆನ್ಸ್ ಇರಬೇಕು ಅನ್ಸುತ್ತೆ. ಅದಕ್ಕೆ ಈ ಮನೆ ರಾಜಮಾತೆಯವರು ಅವ್ರ ಮನೆ ಹುಡ್ಕೊಂಡು ತಿರುಗ್ತಾ ಇದ್ದಾರೆ. ಓ ಜಯದೇವ, ಹೋದ ಜನ್ಮದಲ್ಲಿ ನೀನೇನಾದ್ರೂ ಸಾಸಿವೆ ಆಗಿದ್ದ? ಮಾತಾಡ್ತಾನೆ ಇರ್ತೀಯಲ್ಲಯ್ಯ. ಅಯ್ಯ, 4 ಆಣಿ ಕೆಲಸ ಮಾಡಿದ್ರೆ 12 ಆಣಿ ಮಾತಾಡ್ತೀಯ. ಮಾತು ಸ್ವಲ್ಪ ಕಮ್ಮಿ ಮಾಡಯ್ಯ. ನಾನಾದರೂ 4 ಆಣೆ ಕೆಲಸ ಮಾಡ್ತೀನಿ, ನೀವು ಪೂರ್ತಿ 16 ಆಣೆನೂ ಬರೀ ಮಾತೆ ತಾನೆ. ಏನಂದೆ? ಏನಿಲ್ಲ ಮಾವ, ಮಾತು ಕಡಿಮೆ ಮಾಡ್ತೀನಿ ಅಂತಂದೆ. ಆದಷ್ಟು ಬೇಗ ಆ ಸರೋಜಾಗೂ ಈ ಮನೆಗೂ ಇರೋ ಸಂಬಂಧನ ಕಣ್ಣು ಹಿಡಿತೀನಿ ಅಂತಂದೆ. ಬುಕ್ಸಟ್ಟೆ ಕೆಲಸ ಮಾಡೋದಾದ್ರೆ ಏನು ಕೈಲಿ ಬಯಸ್ಕೋಬೇಕು ಅನ್ನೋ ಕರ್ಮ. ನರ್ಸ್ ಸರೋಜ, ಕಾವೇರಿಗೆ ಏನು ಸಂಬಂಧ? ಮೌಸ್ಮಿ, ಏನು ಹೇಳ್ತಿದ್ಯಾ ನೀನು? ನಾನು ಬರೀ ಹೇಳ್ತಾ ಇಲ್ಲ ಶ್ರಾವಣಿ, ನಾನು ನಿರ್ಧಾರ ಮಾಡಾಯ್ತು. ನನಗೀಗ ಈ ಮದುವೆ ಬೇಡ. ಅದೇ ಯಾಕೆ ಅಂತ? ನನ್ನಿಂದ ನಾನು ಈ ಮದುವೆ ಮಾಡ್ಕೊಳ್ಳೋದ್ರಿಂದ ಸುಮ್ಮನೆ ಎಲ್ಲರಿಗೂ ತೊಂದರೆ. ಎಲ್ರಿಗೂ ತೊಂದರೆ ಅಂದರೆ ಯಾರ್ಯಾರಿಗೆ ತೊಂದರೆ? ನಿನಗೆ, ಅಣ್ಣನಿಗೆ, ಅಮ್ಮನಿಗೆ, ಅಪ್ಪಂಗೆ. ನಮಗೇನು ತೊಂದರೆ ಆಗ್ತದೆ ಮೌಸ್ಮಿ? ನನ್ನ ಮದುವೆ ಆಗೋದ್ರಿಂದ ಆಗೋ ತೊಂದರೆಗಳು 1-2. ನೀವಿಬ್ರು ಮುಂದೆ ನಿಂತು ಮದುವೆ ಮಾಡಿಸೋದ್ರಿಂದ ಅಪ್ಪನ ವಿರೋಧ ಕಟ್ಕೋಬೇಕಾಗತ್ತೆ. ಮೊದಲೇ ಅಪ್ಪಂಗೆ ಶ್ರಾವಣಿನ ಕಂಡ್ರೆ ಆಗಲ್ಲ. ಇನ್ನು ಶ್ರಾವಣಿನೇ ಮುಂದೆ ನಿಂತು ಮದುವೆ ಮಾಡಿಸಿದಾಳೆ ಅಂತ ಗೊತ್ತಾದ್ರೆ ತಾನೆ, ಗೊತ್ತಾಗ್ದೇ ಹೋಗಿ ನೋಡ್ಕೊಂಡ್ರೆ ಆಯ್ತು. ಪ್ರಾಕ್ಟಿಕಲ್ ಆಗಿ ಮಾತಾಡೋ ಶ್ರಾವಣಿ. ನಮ್ಮ ತಂದೆಗೆ ಗೊತ್ತಾಗದೆ ನಾನು ಹೇಗೆ ಮದುವೆ ಮಾಡ್ಕೊಳೋದಕ್ಕೆ ಸಾಧ್ಯ? ಅಷ್ಟಕ್ಕೂ ಅವ್ರು ಕಣ್ ತಪ್ಪಿಸಿ ನೀವು ಹೇಗೆ ನನ್ನ ಮದುವೆ ಮಾಡ್ತೀರಾ? ಎಲ್ಲದಕ್ಕಿಂತ ಮುಖ್ಯವಾಗಿ ಮದುವೆಗೆ ಸೂರಜ್ ತಂದೆ ಹಾಕಿರೋ ಕಂಡೀಷನ್, ಅದ್ದೂರಿಯಾಗಿ ಮದುವೆ ಮಾಡಬೇಕು ಅನ್ನೋದು. ಅದಕ್ಕೆ ಲಕ್ಷಾಂತರ ರೂಪಾಯಿ ಹೊಂದಿಸೋದಕ್ಕೆ ನಿಮ್ಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನನಗೆ ಗೊತ್ತು. ದುಡ್ಡು ಹೊಂದಿಸೋಕೆ ಕಷ್ಟ ಆಗ್ತಿದೆ ಅಂತ ನಿನಗೆ ಯಾರು ಹೇಳಿದ್ರು ಮೌಸ್ಮಿ? ನೀವು ಹೇಳ್ದೆ ಹೋದ್ರೂ ನನಗೆ ಅರ್ಥ ಆಗುತ್ತೆ ಅಣ್ಣ, ದುಡ್ಡು ಹೊಂದಿಸೋದು ಎಷ್ಟು ಕಷ್ಟ ಅಂತ. ನನಗೆ ದುಡ್ಡು ಹೊಂದಿಸೋದೇನು ಕಷ್ಟ ಅಲ್ಲ. ನೀನು ಸುಮ್ಮನೆ ಮದುವೆ ಆಗೋ ದಾರಿ ನೋಡು. ಹೇಳಿದ್ನಲ್ಲ ಅಣ್ಣ, ನಾನು ನಿರ್ಧಾರ ಮಾಡಾಯ್ತು. ನನಗೆ ಈ ಮದುವೆ ಬೇಡ. ನೀವು ನಿಮ್ಮ ಪ್ರಯತ್ನಗಳನ್ನ ನಿಲ್ಲಿಸ್ಬಿಡಿ. ನೀವು ನನಗೋಸ್ಕರ ತಗೊಂಡಿರೋ ರಿಸ್ಕ್, ಮಾಡಿರೋ ಸಹಾಯಕ್ಕೆ ತುಂಬ ಥ್ಯಾಂಕ್ಸ್. ನಾನಿನ್ ಬರ್ತೀನಿ. ಮೌಸ್ಮಿ ಪ್ಲೀಸ್ ದುಡುಕ್ಬೇಡ. ನಿನ್ನ ಡಿಸಿಷನ್ ಬಗ್ಗೆ ಇನ್ನೊಂದ್ಸಲ ಯೋಚನೆ ಮಾಡಿ ನೋಡು. ಇನ್ನೊಂದ್ಸಲ ಯೋಚನೆ ಮಾಡೋದಕ್ಕೆ ನಾನೇನು ಸಾಯೋ ನಿರ್ಧಾರ ಮಾಡಿಲ್ಲ ಶ್ರಾವಣಿ. ಬದುಕೋ ನಿರ್ಧಾರ ಮಾಡಿದ್ದೀನಿ. ಚೆನ್ನಾಗಿ ಬದುಕೋ ನಿರ್ಧಾರ ಮಾಡಿದ್ದೀನಿ. ಕೆಲ್ಸಕ್ಕೆ ಸೇರಿ ಚೆನ್ನಾಗಿ ದುಡಿಬೇಕು, ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಅಮ್ಮನಿಗೆ ನೆಮ್ಮದಿ ಕೊಡಬೇಕು, ನಾವು ಫೈನಾನ್ಷಿಯಲಿ ಸ್ಟೇಬಲ್ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಮುಖ್ಯವಾಗಿ ನಾನು ಮದುವೆ ಆಗಿ ಹೋದ್ಮೇಲೂ ಅಮ್ಮ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋದು ನನ್ನ ಆಸೆ. ಇದು ಒಳ್ಳೇದೇ ಅಲ್ವಾ? ನಮ್ಮ ಹತ್ರ ದುಡ್ಡಿಲ್ಲ ಅಂತ ತಾನೆ ನಾವು ಯಾರ್ಯಾರ ಹತ್ರನೂ ಕೈ ಚಾಚ್ತಾ ಇರೋದು, ಹಲ್ಗಿಂಚ್ತಾ ಇರೋದು. ಸೂರಜ್ ತಂದೆಯಿಂದ ಶ್ರಾವಣಿಗೆ ಅವಮಾನ ಆಗಿದ್ದು. ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಡಬೇಕು ಅಂದರೆ ನಾನು ದುಡಿಬೇಕು, ದುಡ್ಡು ಮಾಡಬೇಕು. ಮೌಸ್ಮಿ, ಈಗ ನೀನು ದುಡ್ಡು ಮಾಡೋಕ್ಕೆ ಅಂತ ಹೋದರೆ ಸೂರಜ್ನ ಕಳ್ಕೊತೀಯ. ಅಮ್ಮನ ವಿಷಯ ನಾನು ನೋಡ್ಕೋತೀನಿ. ನೀನು ಸುಮ್ಮನೆ ಮದುವೆ ಮಾಡ್ಕೊ. ನೀವೆಷ್ಟೊತ್ತು ಮಾತಾಡಿದ್ರು, ನೀವೆಷ್ಟೇ ಕನ್ವಿನ್ಸ್ ಮಾಡಿದ್ರು ನಂದು ಒಂದೇ ಮಾತು, ನಾನು ಈ ಮದುವೆ ಆಗೋದಿಲ್ಲ. ಈ ವಿಷಯನ ಸೂರಜ್ ತಂದೆಗೂ ಹೇಳ್ತೀನಿ. ಸೂರಜ್ಗೆ ಹೇಳ್ತಿದ್ಯಾ? ಹಾಂ, ಇಲ್ಲ, ಅವ್ರ ತಂದೆಗೆ ಹೇಳ್ತಾ ಇದ್ದೀನಲ್ಲ, ಅವರು ತಮ್ಮ ಮಗಂಗೆ ಹೇಳ್ಕೊತಾರೆ. ಮೌಸ್ಮಿ, ನಾನೇನು ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮೌಸ್ಮಿ, ಈಗ ಏನು ಮಾಡೋದು ಶ್ರವಣಿ? ನಮ್ಮ
ನಮಗ್ ಕಷ್ಟ ಆಗತ್ತೆ ಅನ್ನೋ ಕಾರಣಕ್ಕೆ ಮೌಸಮಿ ಆವೇಶದಲ್ಲಿ ನಿರ್ಧಾರ ತಗೊಂಡಿದ್ದಾಳೆ. ಆಮೇಲೆ ಹೇಗೋ ಅವಳನ್ನ ಕನ್ವಿನ್ಸ್ ಮಾಡಿದ್ರೆ ಆಯ್ತು. ನೀವ್ ಮೊದಲು ಮದ್ವೆಗೆ ದುಡ್ಡನ್ನ ಹೊಂಚೋದನ್ನ ನೋಡಿ. ದುಡ್ಡನ್ನ ಕೈಯಲ್ಲಿ ಇಟ್ಕೊಂಡು ದುಡ್ಡು ರೆಡಿ ಆಗಿದೆ ಮದ್ವೆಗೆ ಒಪ್ಕೊ ಅಂದ್ರೆ ಖಂಡಿತ ಅವಳು ಮದ್ವೆಗೆ ಒಪ್ಕೋತಾಳೆ. ಸರಿ, ನಾನು ಸೀರಿಯಸ್ ಆಗಿ ದುಡ್ಡು ಹೊಂದಿಸೋ ದಾರಿ ನೋಡ್ತೀನಿ.